ಇಡೀ ದೇಶದ ಜನ ನರೇಂದ್ರ ಮೋದಿಯವರು ನಮ್ಮ ದೇವರು ಅಂತ ಅಂದ್ಕೊಂಡಿದ್ದಾರೆ. ಈ ದೇಶವನ್ನು ವಿಶ್ವದಲ್ಲೇ ಗೌರವ ತರೋ ರೀತಿಯಲ್ಲಿ ಪ್ರಯತ್ನ ಮಾಡ್ತಾರೆ ನರೇಂದ್ರ ಮೋದಿ. ಅಂಥ ದೇಶದ ಜನರ ದೇವರು ನರೇಂದ್ರ ಮೋದಿಯವರು ಇವತ್ತು ಶಿವಮೊಗ್ಗ ನಗರಕ್ಕೆ ಬರ್ತಾ ಇರೋದು ನನಗೆ ನನ್ನ ದೇವರೇ ನಮ್ಮ ಊರಿಗೆ ಬಂದಿದ್ದಾರೆ ಅನ್ನಷ್ಟು ಸಂತೋಷ ಆಗ್ತಾಯಿದೆ. ಅವರಿಗೆ ಶಿವಮೊಗ್ಗ ಜಿಲ್ಲೆಯ ಜನತೆಯ ಪರವಾಗಿ ನಾನು ಶಿವಮೊಗ್ಗಕ್ಕೆ ಸಂತೋಷದಿಂದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವ್ರು ಬರ್ತಾ ಇದ್ದಾರೆ, ಅವರ ಆಶೀರ್ವಾದ ನಮ್ಮ ಜಿಲ್ಲೆಗೂ ಇರಲಿ, ರಾಜ್ಯಕ್ಕೂ ಇರಲಿ, ದೇಶಕ್ಕೂ ಇರಲಿ, ನನಗೂ ಇರಲಿ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮತ್ತು ಅವ್ರು ಏನು ಉದ್ದೇಶಗಳು ಇಟ್ಕೊಂಡು ರಾಜಕಾರಣ ಮಾಡ್ತಾ ಇದ್ದಾರೆ, ಒಂದು ಕುಟುಂಬದ ರಾಜಕಾರಣದ ವಿರುದ್ಧ, ಅದೇ ನಂದು ಉದ್ದೇಶ. ಹಿಂದುತ್ವವನ್ನು ಉಳಿಸಬೇಕು ಅಂತೇನಿದೆ ಮೋದಿಯವರ ಕನಸು, ಅದು ನನ್ನದೇ ಉದ್ದೇಶ ಇದೆ. ಯಾಕೆಂತಂದರೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುತ್ವ ಹೋರಾಟಗಾರಗಳಿಗೆ ಹಿನ್ನಡೆ ಆಗ್ತಾರೆ ಅಂತ ನಾವು ನೇರವಾಗಿ ಕಾಣ್ತಾ ಇದ್ದೀವಿ. ಅದು ಸಿ ಟಿ ರವಿ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ಶ್ರೀಯುತ ಸದಾನಂದ ಗೌಡರು ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು, ನನಗಿರ್ಬೋದು, ಎಲ್ಲರೂ ಹಿಂದುತ್ವವಾದಿಗಳನ್ನು ಒಂದು ರೀತಿಯ ತುಳಿಯುವಂಥ ಪ್ರಯತ್ನ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರೋದನ್ನು ನಾವ್ಯಾರು ಸಹಿಸಲ್ಲ. ಹಿಂದುತ್ವವನ್ನು ಉಳಿಸ್ಬೇಕು ಅಂತ ಏನು ನರೇಂದ್ರ ಮೋದಿ ಇದ್ದಾರೆ, ಅವ್ರು ನರೇಂದ್ರ ಮೋದಿಯವ್ರ ಕನಸನ್ನು ನನಸು ಮಾಡೋದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ. ಅಂಥ ಒಬ್ಬ ದೇವರು ನಮ್ಮೂರಿಗೆ ಬರ್ತಾ ಇರೋದು ನಿಜಕ್ಕೂ ತುಂಬ ಸಂತೋಷ. ಮತ್ತು ಇಡೀ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿರೋಂಥ ಕಾರ್ಯಕರ್ತರು, ಬೆಳೆಸ್ತಾ ಇರೋಂಥ ಕಾರ್ಯಕರ್ತರು, ಅವರಷ್ಟು ಜನಕ್ಕೂ ಕೂಡ ಇವತ್ತು ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿ ಬರ್ತಾ ಇರೋದು ತುಂಬ ಸಂತೋಷ. ಅವ್ರ ಉದ್ದೇಶವನ್ನು, ಅವರ ಸಿದ್ಧಾಂತವನ್ನು ಈಡೇರಿಸೋ ದಿಕ್ಕಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ ಅಂಥೇಳಿ ನಾನು ಮಾನ್ಯ ನರೇಂದ್ರ ಮೋದಿಯವರಿಗೆ, ಯಾಕೆಂದರೆ ನಾನಿವತ್ತು ಶಿವಮೊಗ್ಗ ಜಿಲ್ಲೆಯ ವಿವಿಧ ಮಠಾಧೀಶರ ಹತ್ರ ಹೋಗಿ ನಾನು ಆಶೀರ್ವಾದ ತೊಗೊಂಡು ಬರ್ತಾಯಿದ್ದೀನಿ. ನಾನು ಅವ್ರ ಕಾರ್ಯಕ್ರಮದಲ್ಲಿ ಇರೋಕ್ಕಾಗಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ. ನಾನು ಈ ಶಿವಮೊಗ್ಗ ಜಿಲ್ಲೆಯ ಜನರ ಆಶೀರ್ವಾದವನ್ನು ಪಡೆದು ಖಂಡಿತ ಲೋಕಸಭೆಯಲ್ಲಿ ಗೆದ್ದು ನಿಮ್ಮ ಹತ್ರನೇ ಬರ್ತೀನಿ ಅನ್ನೋಂಥ ಒಂದು ಆಶ್ವಾಸನೆಯನ್ನು ಇವತ್ತು ನರೇಂದ್ರ ಮೋದಿಯವರು ಕೊಡ್ತಾ ಶಿವಮೊಗ್ಗ ನಗರಕ್ಕೆ ತುಂಬ ಸಂತೋಷದಿಂದ ಅವ್ರನ್ನ ಸ್ವಾಗತ ಮಾಡ್ತಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.